ಅಸ್ಸಲಾಮುಅಲೈಕುಂ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಬನ್ನಿರಿ, ಇವತ್ತು ನಾವು ನೂರಾನಿ ಕಿಚನ್ನಲ್ಲಿ ಹಳ್ಳಿ ಕಡೆ ಮಾಡುವಂಥ ಬದ್ನಿಕಾಯಿ ಪಲ್ಯ. ಬದ್ನಿಕಾಯಿ ಪಲ್ಯ ಮಾಡಲಿಕ್ಕೆ ಪಾವು kg ಬದ್ನಿಕಾಯಿಯನ್ನು ತೊಗೊಂಡಿದ್ದೇವೆ. ಒಂದು ಬೌಲಿಗೆ ನೀರನ್ನು ಹಾಕುತ್ತಾ ಇದ್ದೇವೆ. ಅದಕ್ಕೆ ಕೆಂಪು ಉಪ್ಪನ್ನು ಹಾಕ್ತೇವೆ. ಯಾಕಂದರೆ ಹೆಚ್ಚು ಹಾಕಿದ್ದು ಬದ್ನಿಕಾಯಿ ಕರಗ ಆಗೋದಿಲ್ಲ, ಹಾಗಾಗಿ ನಾವು ಉಪ್ಪು ಹಾಕಿ ಹೆಚ್ಚಿ ಆ ನೀರಿನಲ್ಲಿ ಹಾಕುತ್ತೇವೆ. ಎಲ್ಲವನ್ನು ಹೆಚ್ಚಿದ ನಂತರ ನೀರಿನಲ್ಲಿ ಸ್ವಚ್ಛವಾಗಿ ಅದನ್ನು ತೊಳೆದುಕೊಳ್ಳಿರಿ. ಆಮೇಲೆ ಅದಕ್ಕೆ 2 ಉಳ್ಳಾಗಡ್ಡೆಯನ್ನು ಉದ್ದುದ್ದವಾಗಿ ಹೆಚ್ಚಿಕೊಳ್ಳಬೇಕು, ತೆಳುವಾಗಿ ಹೆಚ್ಚಿಕೊಳ್ಳಬೇಕು. ಈ ಟೇಪ್ ಹೆಚ್ಚಿದ ನಂತರ 2 ಟೊಮ್ಯಾಟೊವನ್ನು ಅದು ಮುಂದಿನ ತುದಿಯನ್ನು ತೆಗೆದುಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು. ಟೊಮ್ಯಾಟೊಯನ್ನು ಹೆಚ್ಚಿದ ನಂತರ ಕೊತ್ತಂಬರಿಯನ್ನು ಸ್ವಲ್ಪ ತೊಳೆದುಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು. ಒಲೆಯಲ್ಲಿ ಮಾಡಿದಂಥ ಅಡುಗೆ ಭಾಳ ಟೇಸ್ಟ್ ಆಗಿರುತ್ತೆ, ಹಾಗಾಗಿ ನಾನು ಇವತ್ತು ಒಲೆ ಮೇಲೆ ಮಾಡುತ್ತಾ ಇದ್ದೇನೆ. ಒಂದು ಪಾತ್ರೆಗೆ 2 ಚಮಚೆಯನ್ನು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಬೇಕು. ಅದು ಚಟಪಟ ಅಂದ ನಂತರ ಜೀರಿಗೆಯನ್ನು ಹಾಕಬೇಕು. ಆ ನಂತರ ಕರಿಬೇವನ್ನು ಹಾಕಬೇಕು. ಆ ನಂತರ ಉದ್ದಗೆ ಹೆಚ್ಚಿಟ್ಟದಂಥ 2 ಉಳ್ಳಾಗಡ್ಡೆಯನ್ನು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಿರಿ. ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಫ್ರೈ ಆದ ನಂತರ 2 ಟೊಮೆಟೊ ಹೆಚ್ಚಿಟ್ಟಂಥ ಟೊಮೆಟೊಯನ್ನು ಅದಕ್ಕೆ ಹಾಕಬೇಕು. ಅದು ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು. ಅಚ್ಚ ಖಾರದ ಪೇಸ್ಟನ್ನು ಹಾಕಿರಿ ಅದಕ್ಕೆ. ಆ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿರಿ. ಆ ನಂತರ ಅದಕ್ಕೆ ಕೆಂಪು ಉಪ್ಪನ್ನು ಹಾಕಿರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು. ಹಾಕಿದ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡಿರಿ. ಆಮೇಲೆ ಬದನೆಕಾಯಿಯನ್ನು ಹೆಚ್ಚಿಟ್ಟಂಥ ಬದನೆಕಾಯಿಯನ್ನು ಅದಕ್ಕೆ ಹಾಕಿರಿ. ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿರಿ. ಎಲ್ಲ ಮಸಾಲೆಯನ್ನು ಮಿಕ್ಸ್ ಆದ ನಂತರ ಗುರೆಳ್ಳು ಪುಡಿಯನ್ನು ಹಾಕಬೇಕು, 1 ಸ್ಪೂನಷ್ಟು. ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿರಿ. ಫ್ರೈ ಆದ ನಂತರ ಅದಕ್ಕೆ ಮ್ಯಾಗೆ ಕೊತ್ತಂಬರಿಯನ್ನು ಸ್ವಲ್ಪ ಉದುರಿಸಿಕೊಳ್ಳಿರಿ. ಉದುರಿಸಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಸ್ವಲ್ಪ ನೀರನ್ನು ಹಾಕಬೇಕು. ನೀರು ಹಾಕಿದ ನಂತರ ಮತ್ತೆ ಚೆನ್ನಾಗಿ ಹೊಳಸಾಡಿ ಅದನ್ನು ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಕುದಿಸಬೇಕು. ಆ ನಂತರ 2 ನಿಮಿಷ ಆದ ನಂತರ ತೆಗೆದು ನೋಡಿರಿ. ಈ ಟೇಪ್ ನಮ್ಮ ಹಳ್ಳಿ ಕಡೆ ಮಾಡುವಂಥ ಬದನೆಕಾಯಿ ಪಲ್ಯ ಈ ಟೇಪ್ ಬಂದಿದೆ ನೋಡಿರಿ. ಇದನ್ನು ಸ್ವಲ್ಪ ಗಂಡಿರ್ತಾನೆ ಇಳಿಸಬೇಕು, ಹಾಗಾಗಿ 2 ನಿಮಿಷ ಬೇಯಿಸಬೇಕು ಇದನ್ನು. ಈ ಪಲ್ಯವನ್ನು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ತಿಂದರೆ ಭಾಳ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿ ಕಡೆ ಈ ಟೇಪೇ ಮಾಡುತ್ತಾರೆ ನೋಡಿರಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.